ಜನ ಅವನನ್ನ ಹುಡುಕ್ತಿದ್ದಾರೆ, ಇನ್ನೊಂದಿಷ್ಟು ಜನ ಅವಳನ್ನ. ಓಡಿ ಹೋದವರು ಅಲ್ಲಿದ್ದಾರಾ? ಈ ಸ್ಥಳಕ್ಕೆ ನಮ್ಮ ವರದಿಗಾರರು ಹೋಗಿದ್ದೇ ಬೇರೆ ಸನ್ನಿವೇಶದಲ್ಲಿ. ಅದು ಪವಾಡ ಪುರುಷನೊಬ್ಬನ ಕಥೆ ಕೇಳೋದಕ್ಕೆ. ಒಬ್ಬ ಯೋಗಿ ಕೆಲ ತಿಂಗಳುಗಳಿಂದ ಊಟ ನಿದ್ದೆ ಬಿಟ್ಟು ಗವಿಯಲ್ಲಿ ಕೂತು ತಪಸ್ಸು ಮಾಡ್ತಾ ಇದ್ದಾನಂತೆ. ಇನ್ನೇನು ಆತ ಹೊರಬರೋ ಸಮಯ ಬರ್ತಿದೆ ಅಂತ ಭಕ್ತಾದಿಗಳು ಹೇಳಿದ್ರು. ಅವನು ತಪಸ್ಸು ಮುಗಿಸಿ ಬರೋವಾಗ ದೊಡ್ಡ ಸಮಾರಂಭವನ್ನೇ ಮಾಡಬೇಕು ಅಂತ ಭಕ್ತಾದಿಗಳು ಕಟೌಟ್ ನಿಲ್ಲಿಸಿ ರೆಡಿಯಾಗಿದ್ರು. ಫೆಬ್ರವರಿ 1 ತಾರೀಕಿನಿಂದ 3 ತಿಂಗಳ ಕಾಲ ಅನುಷ್ಠಾನ ಒಳಗಡೆ ಗವಿ ಒಳಗಡೆ ಪೂರ ಪ್ಯಾಕ್ ಆಗಿ ಒಳಗಡೆ ಇದ್ದಾರೆ. ಈಗ ಬರತಕ್ಕಂಥ ಮೇ 1 ತಾರೀಕು ಅವ್ರದ್ದು ಹೊರಗಡೆ ಬರ್ತಕ್ಕಂಥದ್ದು ಇದೆ, ಮಹಾಮಂಗಲಾರತಿ. ಅದೊಂದು ಕಾರ್ಯಕ್ರಮಕ್ಕೆ ಭಕ್ತರು ಸಜ್ಜಾಗ್ತಾ ಇದ್ರು. ಅದನ್ನೊಮ್ಮೆ ನೋಡಿ ಬರಬೇಕು ಅಂತ ಹೋದ ನಮ್ಮ ವರದಿಗಾರ ಹನುಮಂತರಾಯ ದಂಗಾಗಿದ್ದು ಆ ಫೋಟೋ ನೋಡಿ. ಅವನೇ ಇವನು. ಇಲ್ಲಿ ಅವನ ಅವತಾರನೇ ಬೇರೆ, ಹೆಸರು ಬೇರೆ, ಹುಂಡಿ ಮಾತ್ರ ಅದೇ. ನಿಮಗ್ ಗೊತ್ತಾ, ಈ ಗವಿಯೊಳಗೆ ಈತನಿಗೊಂದು ರೂಮಿನ ಥರ ಮಾಡಲಾಗಿದೆ. ಅದರ ಒಳಗೆ ಭಕ್ತರು ಹೋಗಲ್ಲ. ಆತನನ್ನ ನೋಡೋದು ಈ ಕಿಂಡಿಯಲ್ಲಿ. ಅದರಲ್ಲೇ ಬೆಳಗಿನ ನಸುಕಿನಲ್ಲಿ ಸ್ವಲ್ಪ ಹಾಲು ಹಣ್ಣು ಕೊಡ್ತಾಳಂತೆ ಈ ಮಾತೆ. ಮತ್ತೆ ಅವರಿಬ್ಬರ ಭೇಟಿ ಆಗಲ್ವಾ? ಭಕ್ತರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅದು ಅವರೆದುರಿಗೆ ಆಗಿಲ್ಲ. ಜನರ ಕಣ್ಣಲ್ಲಿ ಅವನು ಮಹಾತಪಸ್ವಿ. ಇನ್ನು ಈ ಹೆಣ್ಣು ಮಗಳನ್ನ ಕೇಳಿದ್ರೆ ನಾನೇನೂ ಹೇಳಲ್ಲ, ಎಲ್ಲ ಜನರನ್ನೇ ಕೇಳಿ ಅಂತಾಳೆ. ಅರಳಿಕಟ್ಟಿ ಗ್ರಾಮದಿಂದ ಈ ಸ್ವಾಮಿಯ ಹತ್ರ ಓಡಿ ಬಂದವಳು ನೀನೇನಾ ತಾಯಿ ಅಂದ್ರು ಅದಕ್ಕೆ ಆಕೆ ಉತ್ತರಿಸಲ್ಲ. ಒಟ್ನಲ್ಲಿ ಒಳಗೆ ಅವನು, ಹೊರಗೆ ಇವಳು, ನಡುವೆ ಕುಣಿತಾ ಇರೋರು ಅಮಾಯಕ ಭಕ್ತರು. ಅದೇನೋ ತಪಸ್ಸು ಮಾಡ್ತೀನಿ ಅಂತ ಗವಿ ಸೇರ್ಕೊಂಡು ಅಮಾಯಕ ಜನರಿಗೆ ಮಂಕು ಬೂದಿ ಎರಚಿ ಯಾಮಾರಿಸಿ ಇನ್ನೇನೋ ಎಡವಟ್ಟು ಮಾಡದೇ ಇದ್ರೆ ಸಾಕು ಅಂತ ಹೇಳ್ತಾ ಇವತ್ತಿನ FIR ಮುಗಿಸ್ತಾ ಇದ್ದೀವಿ. ಗುಡ್ ಬೈ ಅಂಡ್ ಟೇಕ್ ಕೇರ್.